ಸಿಎಂ ಕುರ್ಚಿ ಕದನ ನಾಯಕರಿಗೆ ಸಮುದಾಯ ಬಲ. ಸಿದ್ದು ಪರ ಅಖಾಡಕ್ಕೆ ಅಹಿಂದ, ಡಿಕೆ ಬೆನ್ನಿಗೆ ಒಕ್ಕಲಿಗರು. ಸಿಎಂ ಡಿಸಿಎಂ ವರ್ಲ್ಡ್ ವಾರ್ ಭಾನುವಾರ ಫೈನಲ್. ಇದು ಚದುರಂಗದ ಮೊದಲ ಸ್ಟೋರಿ. ಕ್ಲೈಮ್ಯಾಕ್ಸ್ಗೆ ಕೌಂಟ್ ಡೌನ್. ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರಗೊಳ್ಳುತ್ತಾನೆ ಹೋಗ್ತಾ ಇದೆ ಕುರ್ಚಿಯ ಕದನ. ಭಾನುವಾರ ದಿಲ್ಲಿಯಲ್ಲಿ ಸಿಎಂ ಕುರ್ಚಿಯ ಕ್ಲೈಮ್ಯಾಕ್ಸ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ತಂತ್ರ, ಮತ್ತೊಂದು ಕಡೆ ಸಿದ್ದು ಪಡೆಯಿಂದಲೂ ಕೂಡ ಪ್ರತಿ ತಂತ್ರಗಳು ಯಥಾಪ್ರಕಾರವಾಗಿ ನಡೀತಾ ಇದೆ. ಅವರವರ ಬೆಂಬಲಕ್ಕೆ ನಿಂತಹ ಶಾಸಕರುಗಳು, ಸಚಿವರುಗಳು ಅವರವರ ನಾಯಕತ್ವದ ವಿಚಾರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ತಮಗೆ ಬೇಕಾದಂಥ ನಾಯಕರ ಪರವಾಗಿ. ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ತಂತ್ರಗಳು. ಇಲ್ಲಿವರೆಗೂ ಸೈಲೆಂಟ್ ಗೇಮ್ನಲ್ಲಿದ್ದಂತಹ ಡಿಕೆ ಶಿವಕುಮಾರ್ ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಷ್ಟು ಈಸಿಯಾಗಿ ನಾನು ಕುರ್ಚಿ ಬಿಟ್ಟುಕೊಡಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರತಿ ತಂತ್ರವನ್ನ ಹೆಣಿತಾನೆ ಹೋಗ್ತಾ ಇದ್ದಾರೆ. ಸೊ ಆ ಮೂಲಕವಾಗಿ ಮತ್ತೆ ಈ ಕುರ್ಚಿ ಕ್ಲೈಮ್ಯಾಕ್ಸ್ ಅನ್ನುವಂಥದ್ದು ಫೈನಲ್ ಆಗಿ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತ್ಕೊಂಡಿದೆ. 30ನೇ ತಾರೀಕು ಭಾನುವಾರ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಒಂದು ಫುಲ್ ಪಾಯಿಂಟ್ ಅನ್ನು ಇಡೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಭಾನುವಾರಕ್ಕೆ ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರಯಾಣವನ್ನ ಕೈಗೊಳ್ಳೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿವರೆಗೂ ಹೈಕಮಾಂಡ್ ನಾಯಕರು ಬಿಹಾರದ ರಿಸಲ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಪರಾಮರ್ಶೆಯಲ್ಲಿದ್ದು, ಕರ್ನಾಟಕದಲ್ಲಿ ಈ ಒಂದು ಹಂತದಲ್ಲಿ ಏನಾದರೂ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನವನ್ನ ತೆಗೆದುಕೊಂಡ್ರೆ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಅತ್ಯಂತ ಸೂಕ್ಷ್ಮವಾಗಿನೇ ಎಲ್ಲವೂ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಇದ್ರು. ಆದ್ರೆ ಹೀಗೆ ಬಿಟ್ರೆ ಈಗ ನಡೆಯೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಹೈಕಮಾಂಡ್ ನಾಯಕರು ಕೂಡ. ಇದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಭಾನುವಾರದ ಕ್ಲೈಮ್ಯಾಕ್ಸ್ ಏನಾಗಿರುತ್ತೆ, ಏನೇನು ಆಗಬಹುದು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಎಂ ಕುರ್ಚಿ ಕದನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾನುವಾರದ ಕ್ಲೈಮ್ಯಾಕ್ಸ್ ಯಾವ ರೀತಿ ಆಗಿರುತ್ತೆ, ರಿಸಲ್ಟ್ ಏನಾಗಬಹುದು. ಸಿಎಂ ಕುರ್ಚಿ ಕದನಕ್ಕೆ ಅಧಿಕೃತವಾಗಿ ಎಂಟ್ರಿ ಆಗಿದೆ ಹೈಕಮಾಂಡ್. ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರೆ ಮಾಡಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು ಅನ್ನುವಂಥ ವಿಚಾರ, ಆ ರೀತಿಯಾದಂಥ ಮಾಹಿತಿ ಬಂದಿತ್ತು. ಆ ಮೂಲಕವಾಗಿ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಕಾನ್ಶಿಯಸ್ ಆಗಿದ್ದಾರೆ. ಅಧಿಕೃತವಾಗಿ ಹೈಕಮಾಂಡ್ ಎಂಟ್ರಿ ಆಗಿದೆ ಸಿಎಂ ಕುರ್ಚಿ ಕದನಕ್ಕೆ. ಇನ್ನು ಕರ್ನಾಟಕ ಕುರ್ಚಿ ಬಿಕ್ಕಟ್ಟಿಗೆ ತೆರೆ ಎಳೆಯೋದಕ್ಕೆ ಸಭೆ ಕೂಡ ನಿಗದಿಯಾಗಿದೆ. 30ನೇ ತಾರೀಕಿಗೆ ಈ ಸಭೆ ನಿಗದಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಕರೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಹಜವಾಗಿ ಕರೀತಾರೆ ಅಂತ ಹೇಳಲಾಗ್ತಾ ಇದೆ. ಸಭೆ ನಿಗದಿಯಾಗಿದೆ ಕುರ್ಚಿ ಬಿಕ್ಕಟ್ಟಿಗೆ ತೆರೆ ಎಳೆಯೋದಕ್ಕೆ. ನವೆಂಬರ್ 30 ಭಾನುವಾರದಂದು ಸಂಜೆ 5 ಗಂಟೆಗೆ ಸಭೆ ನಿಗದಿಯಾಗಿರುವಂಥದ್ದು. ಇವತ್ತು ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತಹ ವಿಚಾರವನ್ನ ಕೇಳಿಸಿಕೊಂಡು ನಮಗೆ ದೆಹಲಿ ಟೆಂಪಲ್ ಇದ್ದಂಗೆ, ದೇವಸ್ಥಾನ ಇದ್ದಂಗೆ ನಮಗೆ ಅದು ಗೈಡ್ ಮಾಡುತ್ತೆ, ನಾವು ಹೋಗ್ತೀವಿ ಅಂತ ನಿನ್ನೆ ಬಿಟ್ಟು ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ದೆಹಲಿ ನಾಯಕರು ಕರೆದ್ರೆ ನಾನು ಹೋಗ್ತೀನಿ ಅಂತ 3 ಬಾರಿ ಪುನರುಚ್ಚಾರ ಮಾಡಿದ್ರು. ಸೊ ಭಾನುವಾರ 30ನೇ ತಾರೀಕು ಸಂಜೆ 5 ಗಂಟೆಗೆ ಸಭೆ ನಿಗದಿ ಆಗಿರುವಂಥದ್ದು. ಸೊ ಅವತ್ತೇ ಕ್ಲೈಮ್ಯಾಕ್ಸ್. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ನಡೆಸೋದಕ್ಕೆ ನಿಗದಿಗೊಳಿಸಲಾಗಿದೆ, ನಿಯೋಜನೆ ಮಾಡಲಾಗಿದೆ, ಅಂದ್ರೆ ಫಿಕ್ಸ್ ಆಗಿದ್ದಾರೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಅವರು ಬೇರೆ ಯಾವುದೋ ದೇಶಕ್ಕೆ ಹೋಗಿದ್ರು ಸೋನಿಯಾ ಗಾಂಧಿ ಅವರು. ಈಗ ಬಂದಿರುವ ನಂತರದಲ್ಲಿ ಇದಕ್ಕೆ ಕ್ಲೈಮ್ಯಾಕ್ಸ್ ಫಿಕ್ಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆ ನಿಗದಿ ಆಗಿರೋದು. ಸೋನಿಯಾ ಗಾಂಧಿ ಅಧ್ಯಕ್ಷತೆಯಲ್ಲಿನೇ ನಡೆಯಲಿರುವಂತಹ ಮಹತ್ವದ ಸಭೆ. ನಿಮಗೆ ನೆನಪಿರಬಹುದು, 2023 ಸಿಎಂ ಸಿದ್ದರಾಮಯ್ಯನವರು ಅಧಿಕಾರವನ್ನ ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ 5 ದಿನಗಳ ಕಾಲ ನಿರಂತರವಾದಂತಹ ಸಭೆಗಳನ್ನ ಮಾಡಲಾಯಿತು ಕಾಂಗ್ರೆಸ್ನಲ್ಲಿ. ಸಿಎಂ ಯಾರಾಗ್ತಾರೆ, ಬಹುಮತ ಬಂದ ನಂತರದಲ್ಲೂ ಕೂಡ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಗಳು 5 ದಿನಗಳವರೆಗೂ ಕೂಡ ನಡೆದಿತ್ತು. ನಿರಂತರವಾದಂತಹ ಸಭೆಗಳನ್ನ ನಡೆಸಿ ಕೊನೆಗೂ ಕೂಡ ಸೋನಿಯಾ ಗಾಂಧಿ ಅವರೇ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಮನವೊಲಿಕೆ ಮಾಡಿದ್ರು. ಅನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಒಪ್ಪಿಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನ ಬಿಟ್ಟುಕೊಟ್ರು ಅನ್ನುವಂತಹ ಚರ್ಚೆಗಳು ಆಗೇನೆ ದೊಡ್ಡ ಮಟ್ಟದಲ್ಲಿ ಓಡಾಡಿತ್ತು. ಸೊ ಈಗ ಸೋನಿಯಾ ಗಾಂಧಿ ಅವರು ಅವರೇ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಕೂರಿಸಿ ಅವರ ನೇತೃತ್ವದಲ್ಲೇನೆ, ಅಂದ್ರೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲೇನೆ ಸಭೆ ಮಾಡೋದಕ್ಕೆ ತೀರ್ಮಾನವನ್ನ ನಡೆಸಿದ್ದಾರೆ ಅನ್ನೋದು. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಕೂಡ ಭಾಗಿಯಾಗ್ತಾರೆ. ಸಹಜವಾಗಿ ಒಂದು ದೊಡ್ಡ ಮಟ್ಟದ ತೀರ್ಮಾನ. ಆ ಕಾರಣಕ್ಕಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಕೆಸಿ ವೇಣುಗೋಪಾಲ್ ಇರ್ತಾರೆ, ಸೋನಿಯಾ ಗಾಂಧಿ ಅವರು ಸಹಜವಾಗಿದ್ದೇ ಇರ್ತಾರೆ. ಇವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್
ಆಹ್ವಾನದ ಸಾಧ್ಯತೆ ಬಹುತೇಕವಾಗಿ 99% ಸಿಎಂ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಭೆಯಲ್ಲಿ ಇದ್ದೇ ಇರ್ತಾರೆ ಅವರ ಸಮ್ಮುಖದಲ್ಲಿ. ಯಾಕಂದ್ರೆ ಅಧಿಕಾರವನ್ನು ವಹಿಸಿಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಎಲ್ಲ ನಾಯಕರ ನೇತೃತ್ವದಲ್ಲಿ ಆಗಿರುವಂತದ್ದು. ಅಂದ್ರೆ ನಮ್ಮ 3-4 ಜನಗಳಿಗೆ ಮಾತ್ರ ಗೊತ್ತು ಅಲ್ಲಿ ಏನಾಗಿದೆ ಅನ್ನುವಂಥದ್ದು, ಯಾರೂ ಈ ಬಗ್ಗೆ ಮಾತನಾಡಬಾರದು ಅನ್ನುವಂತ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ರು, ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಈ ಕುರ್ಚಿ ವಿಚಾರ, ಪವರ್ ಪಾಲಿಟಿಕ್ಸ್ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಸೊ ಸಹಜವಾಗಿ ಈ ಎಲ್ಲ ನಾಯಕರು ಕೂಡ ಇರ್ತಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂಗೂ ಕೂಡ ಆಹ್ವಾನ ಇರುತ್ತೆ. ಇಬ್ಬರನ್ನೂ ಕೂರಿಸಿಕೊಂಡು ಮುಂದಿನ ನಡೆ ಏನು ಅಂತ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ. ಯಾಕಂದ್ರೆ ಬಿಹಾರದ ಆ ಒಂದು ಫಲಿತಾಂಶ ಏನಿದೆ, ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಏಕಾಏಕಿ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಯಾಕಂದ್ರೆ ಆ ಮಟ್ಟಿಗಿನ ಭ್ರಮನಿರಸ ಆಗಿರುವಂಥದ್ದು ಬಿಹಾರದ ಆ ಒಂದು ರಿಸಲ್ಟ್, ಆ ಒಂದು ಸ್ಥಿತಿ, ಕಾಂಗ್ರೆಸ್ನ ಸ್ಥಿತಿ ಎಸ್ಪೆಷಲಿ. ಸೊ ಹಾಗಾಗಿ ಸಡನ್ ಆಗಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಕೂಡ ಪವರ್ ಶೇರಿಂಗ್, ಸಿಎಂ ಸ್ಥಾನದ ಬದಲಾವಣೆ ವಿಚಾರ, ಹಾಗಾಗಿ ಏನ್ ನಿರ್ಧಾರ ಮಾಡಬೇಕು ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಚರ್ಚೆಯನ್ನ ನಡೆಸಲಾಗುತ್ತೆ ಈ ಎಲ್ಲ ನಾಯಕರನ್ನ ಕೂರಿಸ್ಕೊಂಡು. ಹಾಗಾಗಿ ಏನ್ ನಿರ್ಧಾರ, ಮುಂದಿನ ನಡೆ ಏನ್ ಮಾಡಬಹುದು ಅಂತ ಒಪಿನಿಯನ್ಗಳನ್ನು ಕೂಡ ಕೇಳಬಹುದು. ಇದು ಈಗಿನ ಒಂದು ಪೀರಿಯಡ್ ಮಾತ್ರ ಅಲ್ಲ, ಮುಂದಿನ ಎಲೆಕ್ಷನ್ನ ಗಮನದಲ್ಲಿ ಇಟ್ಕೊಂಡು ಕೂಡ. ಇನ್ನು ಸಿದ್ದು ಡಿ.ಕೆ.ಶಿ ಅವರನ್ನ ಮುಖಾಮುಖಿಯಾಗಿ ಕೂರಿಸಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನೇ ಹೇಳ್ತಾ ಇದ್ದೇನೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಹೀಗೆ ಆದ್ರೆ ಮುಂದಿನ ಬಾರಿ ಪಕ್ಷ ಅಧಿಕಾರಕ್ಕೆ ಬರುವುದು ಹೇಗೆ, ಆಗ ಬರುವಂತಹ ಚಾಲೆಂಜಸ್ಗಳು ಹೇಗಿರುತ್ತೆ? ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಇನ್ ಕೇಸ್ ಸಡನ್ ಆಗಿ ತೀರ್ಮಾನ ಮಾಡಿ ಶಫಲ್ ಮಾಡಿಬಿಟ್ರೆ, ಸಿಎಂ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಟ್ಟು ಬಿಟ್ರೆ ಅಲ್ಲಿ ಒಕ್ಕಲಿಗ ಸಮುದಾಯವನ್ನು ಎದುರು ಹಾಕಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರನ್ನ ಏಕಾಏಕಿ ಕೆಳಗಿಳಿಸಿಬಿಟ್ರೆ ಅಹಿಂದ ಟೋಟಲ್ ಆಗಿ ಕೈಬಿಟ್ಟು ಹೋಗುವಂತಹ ಸಾಧ್ಯತೆಗಳಿರುತ್ತೆ, ತಿರುಗಿ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ತೀರ್ಮಾನ ಏನ್ ಮಾಡಬಹುದು ಅನ್ನುವಂತಹ ವಿಚಾರವಾಗಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಂದಲೂ ಕೂಡ ಅವರ ಒಂದು ಒಪಿನಿಯನ್ ಏನಿದೆ, ಅವರ ತೀರ್ಮಾನ ಏನು, ಏನ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಚರ್ಚೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಭೆ ನಿಗದಿಯಾಗಿದೆ ನವೆಂಬರ್ 30ನೇ ತಾರೀಕಿಗೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಅಹಿಂದ ನಿಂತುಕೊಂಡಿರುವಂಥದ್ದು. ಸಂದಿಗ್ಧ ಪರಿಸ್ಥಿತಿ ಬಂದಾಗಲೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಅಹಿಂದ ನೆನಪಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಅಹಿಂದವೂ ಕೂಡ ಅನೇಕ ಬಾರಿ ಸಿಎಂ ಅವರ ಬೆನ್ನಿಗೆ ನಿಂತುಕೊಂಡಿರುವಂಥದ್ದು. ಕುರ್ಚಿ ವಿಚಾರದಲ್ಲಿ ಅಹಿಂದ ನಾಯಕರು ಒಗ್ಗೂಡಲು ಸರ್ಕಸ್ ನಡೀತಾ ಇದೆ. ಈ ಬಗ್ಗೆ ಅಹಿಂದ ಸಮುದಾಯದ ಪ್ರಮುಖರು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನಾವು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೆ ನಾವು ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರೋದು. ಸಚಿವ ಮುನಿಯಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿರೋದು ಸಚಿವ ಮುನಿಯಪ್ಪರವ ನಿವಾಸದಲ್ಲಿ. ಇದು ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು. ಈ ಹಂತದಲ್ಲಿ ಮುನಿಯಪ್ಪನವರ ನಿವಾಸದಲ್ಲಿ ನಡೆಸಿದಂತಹ ಮೀಟಿಂಗ್, ಮುನಿಯಪ್ಪ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಬಿ.ಕೆ. ಹರಿಪ್ರಸಾದ್, ಕಾಂಗ್ರೆಸ್ನ ಹಿರಿಯ ನಾಯಕ, ರಾಜ್ಯ ರಾಜಕಾರಣದ ಆಳ ಅಗಲ ಅರಿತುಕೊಂಡಂತಹ ಬಿ.ಕೆ. ಹರಿಪ್ರಸಾದ್ ಅವರು. ಸೊ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ನಂತರದಲ್ಲಿ ಕೆ.ಎಚ್. ಮುನಿಯಪ್ಪ ಅವರನ್ನ ಭೇಟಿ ಮಾಡಿರುವಂಥದ್ದು. ಅದು ಮತ್ತೊಂದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿತ್ತು, ಏನಾಗಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಈಗಾಗಲೇ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿದ್ರು ಬಿ.ಕೆ. ಹರಿಪ್ರಸಾದ್ ಅವರು. ಸೊ ಹಾಗಾಗಿ ಅಲ್ಲಿ ಭೇಟಿ ನಂತರದಲ್ಲಿ ಇಲ್ಲಿ ಅವರು ಯಾವ ನಾಯಕರನ್ನ ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ಲಸ್ ಆಗುತ್ತೆ. ಆ ಬಗ್ಗೆ ಚರ್ಚೆಗಳಾಗುತ್ತೆ ಸಹಜವಾಗಿ. ಸೊ ಹಾಗಾಗಿ ಮುನಿಯಪ್ಪನವರ ಭೇಟಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಸಿಎಂ ಬಣದಿಂದ ಅಂತರ ಕಾಯ್ದುಕೊಂಡಿದ್ರು ಕೆ.ಎಚ್. ಮುನಿಯಪ್ಪನವರು. ಕಳೆದ ಕೆಲವು ದಿನಗಳಿಂದ ಯಾವ ರೀತಿಯಾಗಿ ಬೇರೆ ನಾಯಕರುಗಳು ಸಿಎಂ ಪರವಾಗಿ ಬೆನ್ನಿಗೆ ನಿಂತು ಮಾತನಾಡ್ತಾ ಇದ್ದಾರೆ, ಬಟ್ ಮುನಿಯಪ್ಪನವರು ಆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಕೆಲವು ದಿನಗಳಿಂದ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಇದು ಅವರ ನಡುವೆ ಅಂತರ ಇದೆಯಾ, ಅಂತರ ಕಾಯ್ದುಕೊಂಡಿರೋದಕ್ಕೆ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿತ್ತು. ಸೊ ಹೀಗಾಗಿ ಸಿದ್ದರಾಮಯ್ಯ ಪರ ನಿಲ್ಲುವಂತೆ ಬಿ.ಕೆ. ಹರಿಪ್ರಸಾದ್ ಮಾತುಕತೆಯನ್ನ ನಡೆಸಿರುವಂಥದ್ದು. ಈ ಅಹಿಂದ ಆ ಒಂದು ಬಳಗದಲ್ಲಿ ಗುರುತಿಸಿಕೊಂಡಂತ ಮತ್ತೊಬ್ಬ ಪ್ರಮುಖ ನಾಯಕ ಕೆ.ಎಚ್. ಮುನಿಯಪ್ಪನವರು. ಸೊ ಅವರೇ ಅಂತರವನ್ನ ಕಾಯ್ದುಕೊಂಡ್ರೆ ಹೇಗೆ ಅನ್ನುವಂತಹ ವಿಚಾರವಾಗಿ ಬಿ.ಕೆ. ಹರಿಪ್ರಸಾದ್ ಅವರು ಅವರ ಮನವೊಲಿಕೆ ಮಾಡಿದ್ರು ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಒಬ್ಬೊಬ್ಬ ನಾಯಕರು ಕೂಡ ಇಲ್ಲಿ ಎಷ್ಟಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾ ಇದ್ದಾರೆ ಅನ್ನೋದು ಇದು ಸಾಕ್ಷಿ. ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಿಮ್ಮ ಪುತ್ರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆಯನ್ನ ಬಿ.ಕೆ. ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಇನ್ ಕೇಸ್ ಸಚಿವ ಸ್ಥಾನದಿಂದ ನಿಮ್ಮನ್ನೇನಾದ್ರೂ ಕೆಳಗಿಳಿಸಿದ್ರೆ ನಿಮ್ಮ ಪುತ್ರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಭರವಸೆ ಬಿ.ಕೆ. ಹರಿಪ್ರಸಾದ್ ಅವರ ಕಡೆಯಿಂದ. ಏನೇ ಅಸಮಾಧಾನವಿದ್ರೂ ಕೂಡ ಕುಳಿತು ಚರ್ಚೆ ಮಾಡೋಣ. ಇನ್ ಕೇಸ್ ಆ ರೀತಿಯಾದಂತಹ ಅವರಿಗೆ ಏನಾದರೂ ಅನುಮಾನ ಕಾಡ್ತಾ ಇದ್ರೆ ರೀಶಫಲ್ ಸಂದರ್ಭದಲ್ಲಿ ಏನೇ ಅಸಮಾಧಾನ ಇದ್ರೂ ಕೂಡ ಅದನ್ನ ಕುಳಿತು ಬಗೆಹರಿಸಿಕೊಳ್ಳೋಣ. ಆದ್ರೆ ನೀವು
ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಳ್ಬೇಕು ಇಂತಹ ಒಂದು ಮೂಮೆಂಟ್ನಲ್ಲಿ, ಈ ಸಮಯದಲ್ಲಿ ಅಂತ ಅವರು ಸಂಧಾನ ಮಾಡಿದ್ರು. ಈ ಹಂತದಲ್ಲಿ ಅಹಿಂದ ನಾಯಕರು ಒಗ್ಗೂಡಬೇಕು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡೇ ಬಿಕೆ ಹರಿಪ್ರಸಾದ್ ಅವರು ಮುನಿಯಪ್ಪನವರನ್ನ ಭೇಟಿ ಮಾಡಿದ್ರು ಅನ್ನುವಂತ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇದೆ. ಸಿಎಂ ಬದಲಾವಣೆ ಮಾಡದಂತೆ ಹೈಕಮಾಂಡ್ಗೆ ಒತ್ತಡ ಹೇರಬೇಕು. ಅಹಿಂದ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ, ಅಹಿಂದ ಸಮುದಾಯ ಮತ್ತು ಅಹಿಂದ ನಾಯಕ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ನಾವು ತೋರಿಸಬೇಕು ಅನ್ನುವಂಥ ವಿಚಾರ. ಈ ನಿಟ್ಟಿನಲ್ಲಿ ಸಚಿವರ ನಿಯೋಗದೊಂದಿಗೆ ನೀವು ತೆರಳಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಕೆ ಹರಿಪ್ರಸಾದ್ ಕೆಎಚ್ ಮುನಿಯಪ್ಪನವರಿಗೆ. ಯಾಕಂದ್ರೆ ಅವರು ಅಂತರ ಕಾಯ್ದುಕೊಂಡಿದ್ದಂತಹ ಕಾರಣಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದ ಹಿಡಿತ ಸಾಧಿಸಿರುವಂತಹ ಕೆಎಚ್ ಮುನಿಯಪ್ಪ ನೀವು ಹೇಳಿದ್ರೆ ಅಟ್ಲೀಸ್ಟ್ ಕೇಳ್ತಾರೆ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ. ಸೊ ಹೀಗಾಗಿ ನೀವು ಹೋಗಬೇಕು ಆ ನಿಯೋಗದಲ್ಲಿ ಅಂತ. ತಡರಾತ್ರಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದ ಬಿಕೆ ಹರಿಪ್ರಸಾದ್ ಅವರು, ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಿಕೆ ಹರಿಪ್ರಸಾದ್ ಅವರು ಭೇಟಿಯಾಗಿದ್ರು. ಮುನಿಯಪ್ಪ ಮನವೊಲಿಸುವಂತೆ ಹರಿಪ್ರಸಾದ್ಗೆ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ರು. ಸೊ ಆ ಒಂದು ಭೇಟಿ ನಂತರದಲ್ಲಿ ಅಲ್ಲಿ ಏನಾಯಿತು ಅನ್ನುವಂಥ ಮಾಹಿತಿಯನ್ನು ಮತ್ತೆ ಸಿಎಂ ಅವರಿಗೆ ಕೊಡಬೇಕಲ್ಲ ಬಿಕೆ ಹರಿಪ್ರಸಾದ್ ಅವರು. ಸೊ ಮತ್ತೆ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯನವರನ್ನ ಬಿಕೆ ಹರಿಪ್ರಸಾದ್ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ, ಕೆಎಚ್ ಮುನಿಯಪ್ಪ ಮತ್ತು ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಂಡು. ಇವರಿಬ್ಬರನ್ನು ಕರೆಸಿ ಅಧ್ಯಕ್ಷರನ್ನ, ಉಪಮುಖ್ಯಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಖರ್ಗೆ ಅವರು ಇಲ್ಲಿನೆಲ್ಲ ವಿದ್ಯಮಾನಗಳು ಗೊತ್ತಿರೋದ್ರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಬಯಸಿ ಮಾಡಿ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿವಿ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ, ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ. ಆದರೆ ರಾಜಕೀಯವಾಗಿ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ನಾವೀಗಾಗಲೇ ನಾನು ಡೆಲ್ಲಿಗೆ ಹೋದಾಗ ಕೂಡ ಮಾನ್ಯ ACC ಅಧ್ಯಕ್ಷರಿಗೆ ಹೇಳಿ ಬಂದಿದ್ದೀನಿ, ಇದನ್ನು ಕರೆಸಿ ಫೈಸಲಿ ಮಾಡಿ ಅಂತ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗುತ್ತೆ. ಯಾಕಂದರೆ ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, RSS ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಅವ್ರಿಗೆ ನೋವಾಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗುತ್ತೆ. ಕೇವಲ ನಾವೇ ಗೆಲ್ಲಿಸ್ಬಿಟ್ಟಿದ್ದೀವಿ ಅನ್ನೋದು ಸುಳ್ಳು. ಆದ್ದರಿಂದ ಏನು ಮುನಿಯಪ್ಪನವ್ರು ಹೇಳಿದ್ರು, ಆದಷ್ಟು ಬೇಗ ಕೇಂದ್ರ ನಾಯಕತ್ವ, ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. 3 ಜನ ಆದಷ್ಟು ಬೇಗ ಕೂತು ಇದನ್ನು ಬಗೆಹರಿಸೋದು ಬಹಳ ಉತ್ತಮ ಅಂತ ಹೇಳಿ ಏನು ಮುನಿಯಪ್ಪನವರು ಸಲಹೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸಹ ಸಹಮತ ಇದ್ದೇನೆ. ಸಮಯದ ಪ್ರಜ್ಞೆ ಹೈಕಮಾಂಡಿಗೆ ಇದೆ. ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಅವ್ರು ಕರೀತಾರೆ. ಇದೇನು ಹೊಸದ ಹೇಳಿ? 130 ವರ್ಷದಿಂದ ನಮ್ಮ ಪಕ್ಷ ನಡ್ಕೊಂಡು ಬಂದಿದೆ. ಯಾವಾಗ ಏನು ಮಾಡಬೇಕು, ಯಾವಾಗ ಎಲ್ಲಿ ಇಂಟರ್ವೆನ್ಷನ್ ಮಾಡಬೇಕು ಮಾಡ್ತಾರೆ. How do you know? That is exactly what even I am asking. CM does not know, DCM does not know, PCC president does not know, me as a cabinet minister does not know. How do you know? Is there a delay, sir, on behalf of the High Command in deciding? They will intervene at the right time when it is necessary. Unnecessary speculation is not necessary. ಒಂದು ಕಡೆ ಅಹಿಂದ ಸಮುದಾಯ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತುಕೊಂಡಿರುವಂಥದ್ದು, ಇದರ ಜೊತೆಗೆ ಅವರ ಸಮುದಾಯ ಕುರುಬ ಸಮುದಾಯ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತುಕೊಂಡಿದೆ. DK ಶಿವಕುಮಾರ್ ಪರ ನಿರ್ಮಲಾನಂದನಾಥ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಕ್ಕೆ ಸಿಟ್ಟನ್ನ ಹೊರಹಾಕಲಾಗ್ತಾ ಇದೆ ಅವರ ಸಮುದಾಯದ ನಾಯಕರುಗಳಿಂದ. ಒಕ್ಕಲಿಗ ಸಂಘದಿಂದಲೂ ಕೂಡ DK ಪರ ಸುದ್ದಿಗೋಷ್ಠಿ ನಡೆಸಿ ಒಗ್ಗಟ್ಟು ಪ್ರದರ್ಶನ ಮಾಡಲಾಗ್ತಾ ಇದೆ. ನಾವು ಕೂಡ DK ಶಿವಕುಮಾರ್ ಅವರ ಪರವಾಗಿದ್ದೀವಿ, ಅವರ ಕೂಲಿಗೆ, ಅವರ ಕೆಲಸಕ್ಕೆ ಕೂಲಿಗೆ ಒಂದು ಜವಾಬ್ ಸಿಗಬೇಕು, ಉತ್ತರ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಒಕ್ಕಲಿಗರ ಬೆನ್ನಲ್ಲೇ ರಾಜ್ಯ ಕುರುಬ ಸಂಘದಿಂದಲೂ ಕೂಡ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ದೊಡ್ಡ ಮಟ್ಟದ ಪ್ರದರ್ಶನ ಮಾಡಬೇಕು ತಮ್ಮ ನಾಯಕರ ಪರವಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಸಿಎಂ ಬೆನ್ನಿಗೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಬೆನ್ನಿಗೆ ಸಭೆ ನಡೆಸಿ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಲು ಸಂಘದಿಂದಲೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಕುರುಬ ಸಂಘದಿಂದ, ರಾಜ್ಯ ಕುರುಬ ಸಂಘದಿಂದ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನವನ್ನ ಮಾಡಿ ಯಾವ ಮಟ್ಟಿಗೆ ನಮ್ಮ ಬೆಂಬಲ ಇದೆ ಅನ್ನುವಂಥದ್ದನ್ನ ತೋರ್ಪಡಿಸೋದಕ್ಕೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸದಂತೆ ಈ ಮೂಲಕವಾಗಿ ಒತ್ತಡವನ್ನ ಹೇರುವಂಥದ್ದು. ಒಂದು ಕಡೆ ಅಹಿಂದ, ಮತ್ತೊಂದು ಕಡೆ ಕುರುಬ ಸಮುದಾಯ ಕೂಡ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಸಿದ್ದರಾಮಯ್ಯನವರ ಹಿಂದೆ ಅನ್ನುವಂಥದ್ದು. ಹೀಗಾಗಿ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬಾರ್ದು ಅನ್ನುವಂಥ ಒತ್ತಡ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಬಹಿಷ್ಕಾರ ಮಾಡುವುದಾಗಿ ಕೂಡ ಎಚ್ಚರಿಕೆಯನ್ನ ಸಮುದಾಯವೇ ಕೊಡ್ತಾ ಇದೆ. ಈ ಬಗ್ಗೆ ನಿನ್ನೆ ಒಂದಿಷ್ಟು ಮುಖಂಡರುಗಳು ಕೂಡ ಹೇಳಿಕೆಯನ್ನ ಕೊಟ್ಟರು.
ನಾವು ಕಾಂಗ್ರೆಸ್ಗೆ ಯಾವತ್ತೂ ವೋಟ್ ಹಾಕೋದೇ ಇಲ್ಲ, ಬಹಿಷ್ಕಾರ ಮಾಡಿಬಿಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಇಷ್ಟೆಲ್ಲ ಆಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮೇಲಿನ ಮೇಲೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ಹಾಕುವ ಎಚ್ಚರಿಕೆ, ಅಂದ್ರೆ ಕಾಂಗ್ರೆಸ್ ಪರವಾಗಿ ನಾವು ನಿಲ್ಲೋದಿಲ್ಲ, ಕಾಂಗ್ರೆಸ್ಗೆ ನಾವು ಮತ ಹಾಕುವುದಿಲ್ಲ ಇನ್ ಕೇಸ್ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅನ್ನುವಂತಹ ಎಚ್ಚರಿಕೆ ರವಾನೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದು ಮನವರಿಕೆ ಮಾಡಲು ಕೂಡ ಇಡೀ ಸಮುದಾಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಒಂದು ರೀತಿಯಾಗಿ ಪತ್ರ ಚಳುವಳಿಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಿರ್ಧಾರವನ್ನ ಮಾಡಿರುವುದು. ಸಿದ್ದರಾಮಯ್ಯ ಪರವಾಗಿ ಕುರುಬ ಸಂಘದಿಂದ 3 ಪ್ರಮುಖವಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ. 3 ಪ್ರಮುಖವಾದಂತಹ ನಿರ್ಣಯಗಳು. 1, ಹೈಕಮಾಂಡ್ ದ್ವಂದ್ವ ನೀತಿಯನ್ನ ತಪ್ಪಿಸಿ ಜನಾಭಿಪ್ರಾಯದಂತೆ ನಡಿಬೇಕು. ಜನಾಭಿಪ್ರಾಯ ಏನಿದೆ, ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥದ್ದು ಜನಾಭಿಪ್ರಾಯ, ಅದನ್ನು ಒಪ್ಕೋಬೇಕು ಹೈಕಮಾಂಡ್ ಅಂತ. ಇನ್ನು ಪಾಯಿಂಟ್ ನಂಬರ್ 2 ಏನು, 2ನೇ ನಿರ್ಣಯ, ನಾಳೆ ಜಿಲ್ಲಾ ಕೇಂದ್ರದಲ್ಲಿ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಿ ಸಂದೇಶವನ್ನ ಕಳಿಸೋದು ಹೈಕಮಾಂಡ್ಗೆ. 30ನೇ ತಾರೀಕು ಹತ್ರ ಬರ್ತಾ ಇದ್ದಂಗೆ ಇಲ್ಲಿ ಏನೇನು ಬೆಳವಣಿಗೆಗಳಾಗಬೇಕು ಅದೆಲ್ಲವನ್ನೂ ಕೂಡ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಪಾಯಿಂಟ್ ನಂಬರ್ 3, ಸಿದ್ದರಾಮಯ್ಯರಿಗೆ ತೊಂದರೆ ಆದ್ರೆ ಅಹಿಂದ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ. ಫೈನಲ್ ಸಿದ್ದರಾಮಯ್ಯನವರಿಗೆ ಸಮಸ್ಯೆ ಬಂದಾಗಲೆಲ್ಲವೂ ಕೂಡ ಅಹಿಂದ ನಿಂತುಕೊಂಡಿದೆ. ಈಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ನಿಂತುಕೊಳ್ಳುತ್ತೆ ಅನ್ನುವಂತಹ ಸಂದೇಶ ರವಾನೆ ಮಾಡೋದಕ್ಕೆ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಕುರುಬ ಸಮುದಾಯದ ನಾಯಕರು ಏನು ಹೇಳಿದ್ರು ನೋಡ. ಇಂಥ ಸಂದರ್ಭದಲ್ಲಿ ರಾಜ್ಯದ ಮತ್ತು ದೇಶದಲ್ಲಿ ತಮ್ಮದೇ ಆದಂತಹ ಘನತೆಯನ್ನ, ವ್ಯಕ್ತಿತ್ವವನ್ನ ಹೊಂದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿದೆ. ಅವರ ಗೌರವಕ್ಕೆ ಮತ್ತು ಘನತೆಗೆ, ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ಅದರ ಪರಿಣಾಮ ಇಡೀ ದೇಶದಲ್ಲೇನೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇದು ಕುರುಬರ ವಿಷಯ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಮತ್ತು ದೇಶದ ದುರ್ಬಲರ, ಅಹಿಂದ ವರ್ಗದ ಸಮುದಾಯವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಇಳಿಸುವಂತ ವಿಚಾರದಲ್ಲಿ ಯಾರು ಕೈಗೂಡಿಸ್ತಾರೆ ಅವರ ಜೊತೆ ಮಾಡ್ತಾರೆ, ಅವರಿಗೆ ನಾವು ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸುವಂತದ್ದು ಅಷ್ಟೇ, ಇನ್ನೇನು ಬೇರೆ ಇಲ್ಲ. ಯಾಕೆ ಅಂತಂದ್ರೆ ಇಂಥ ಜನಪರವಾದ ಮುಖ್ಯಮಂತ್ರಿ ಇವತ್ತು ಈ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂದ್ರೆ ಆ ಕಾಂಗ್ರೆಸ್ಗೆ ಕೊಡುಗೆ ಅಲ್ವಾ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಅಲ್ವಾ. ಅಂತ ಪರಿಸ್ಥಿತಿನಲ್ಲಿ ಅವರನ್ನ ನೀವು ತೆಗಿತೀವಿ ಅನ್ನೋದಾದ್ರೆ ನಮ್ಮ ಏನು ಹಿಂದುಳಿದ ಸಮಾಜದ ಎಲ್ಲ ಮುಖಂಡರುಗಳು ಎಲ್ಲ ಇವರು ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ನೀವು ಕಾಂಗ್ರೆಸ್ಗೆ ಕೆಟ್ಟ ದಿನಗಳು ಬರ್ತವೆ, ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೆ ಈ ನಿರ್ಧಾರವನ್ನು ತಗೊಂಬೇಡಿ ಅಂತ ಹೇಳ್ತೇವೆ. ಇವತ್ತೇ ನಾವು ಅವರಿಗೆ ಮೇಲ್ ಮೂಲಕ ಅವರಿಗೆ ಒಂದು ಇದನ್ನು ಕಳಿಸ್ಕೊಡ್ತೇವೆ. ಈ ತರ ಮಾಡೋದು ಸರಿ ಇಲ್ಲ, ಸರಿಯಾಗಿ 90% ಇರ್ತಕ್ಕಂಥ ಏನು ಹಿಂದುಳಿದ ವರ್ಗದವರು ನಮ್ಮ ಅನಿಸಿಕೆ ಏನು ಅಂತಂದ್ರೆ ದಯಮಾಡಿ ನೀವು ಸಿದ್ದರಾಮಯ್ಯನವರು ಮುಂದುವರಿಸಬೇಕು ಅಂತ ನಾವು ಕಳಿಸ್ಕೊಡ್ತೇವೆ. ಅದಾದ್ಮೇಲೆ ಒಂದು ನಿಯೋಗ ನೋಡೋಣ, ಇದಾದ ಏನು 2-3 ದಿನಗಳಲ್ಲಿ ಏನಾಗುತ್ತೋ ನೋಡ್ಕೊಂಡು ಒಂದು ನಿಯೋಗ ಹೋಗಿ ಭೇಟಿ ಮಾಡಿ ಅವರನ್ನು ಭೇಟಿ ಮಾಡುವಂತದ್ದು ಇದೆ. ಅಹಿಂದ ವರ್ಗಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರನ್ನು ಇಳಿಸಿದ್ದಾದ್ರೆ ಮುಂದೆ ಕಾಂಗ್ರೆಸ್ ರಾಜ್ಯದಲ್ಲಿ ಹುಡುಕಾಡಬೇಕಾಗುತ್ತೆ ಅನ್ನೋ ಸಂದೇಶವನ್ನು ಕಳಿಸ್ತೀವಿ. ಇದನ್ನ ಹೈಕಮಾಂಡ್ಗೆ ಕಳಿಸ್ತೀವಿ. ನಮ್ಮ ಎಲ್ಲ ಅಹಿಂದ ವರ್ಗಗಳನ್ನ ಒಗ್ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಸಂಘ ಇದನ್ನ ನಿರ್ಣಯ ಮಾಡಿದೆ. ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದಿಂದ 7.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು. ಇಡೀ ಸಮಾಜ ಅದಕ್ಕೆ ಹೆಮ್ಮೆ ಪಡುತ್ತದೆ. ನಾವು ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅದು ಇಳಿಸಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಅಹಿಂದ ಒಕ್ಕೂಟದಿಂದ ನಾವು ಅದನ್ನ ಏನ್ ಮಾಡಬೇಕು ಅನ್ನೋದನ್ನ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಾವು ಅದನ್ನ ನಿರ್ಣಯ ತಗೊಳ್ತೀವಿ. ಇದೆಲ್ಲವೂ ಒಂದ್ ಕಡೆ ಆದ್ರೆ ಎಕ್ಸ್ಪೋಸ್ನಲ್ಲಿ ವರ್ಲ್ಡ್ ವಾರ್ ಬಳಿಕ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮುಖಾಮುಖಿಯಾಗಿದ್ರು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವದಲ್ಲಿ ಒಟ್ಟಿಗೆ ಭಾಗಿಯಾಗಿದ್ರು. ಈ ವೇಳೆ ಕೂಡ ಸಿಎಂ ಎದುರು ತ್ಯಾಗದ ವಿಚಾರವಾಗಿ ಡಿಕೆಶಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಿಂಬೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ನಿಮ್ಮ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬೆಹಣ್ಣಂತೆ. ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಮಾವಿನ ಹುಳಿ ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಹಣ್ಣಂತೆ. ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು
ಈ ಮೈಕಲ್ಲಿರೋ ಕಪ್ಪು, ಕೂದಲಲ್ಲಿರೋ ಕಪ್ಪು, ನಿಮ್ಮ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಲಿ ಓಡೋಂತ ದುಂಬಿ ಮಗಕ್ಕೆ ಗ್ಲಾಸಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದಂತೆ. ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವ್ರಿಗೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಮ್ಮೆಗೆ ಉಳಿ ಇಲ್ಲ, ದುಂಬಿಗೆ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ. ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ, ನಿಮ್ಮೆಗಿಂ ಉಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ರಾಜ್ಯದಲ್ಲಾಗ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಮುಂದಿನ ಸುದ್ದಿಗೆ ಹೋಗೋಣ. ಸಿಎಂ ಪಟ್ಟಕ್ಕೇರಲು ಡಿಕೆಶಿ ಮಹಾ ಪ್ಲಾನ್. ಕನಕಪುರ ಬಂಡೆಗೆ ಸಮುದಾಯದ ಬಹುಪರಾಕ್. ಅಣ್ಣನ ಪರ ಅಖಾಡಕ್ಕಿಳಿದ ಡಿಕೆ ಸುರೇಶ್. ಇದು ಚದುರಂಗದ ಎರಡನೇ ಸ್ಟೋರಿ. ಡಿಕೆ ಸೈಲೆಂಟ್ ಗೇಮ್. ಸಿಎಂ ಕುರ್ಚಿ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ತಮ್ಮದೇ ರಣತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಆಪ್ತರ ಮೂಲಕವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತ ರಣತಂತ್ರ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ. ಒಕ್ಕಲಿಗ ಸಮುದಾಯದ ಶ್ರೀಗಳಿಂದ ಡಿಕೆ ಪರ ಬ್ಯಾಟಿಂಗ್ ನಡೀತಾ ಇರುವಂತದ್ದು ಒಂದು ಕಡೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಅನ್ನುವಂಥ ಅರ್ಥದಲ್ಲಿ ರಾಜ್ಯದ ಪ್ರಮುಖ ಮಠಾಧೀಶಗಳು ಮಾತನಾಡಿದರು. ಅದರ ಜೊತೆಗೆ ಈಗ ಮತ್ತೊಂದಿಷ್ಟು ರಾಜಕೀಯ ದಾಳಗಳು ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಉರುಳುತ್ತಾ ಇದೆ. ಹೈಕಮಾಂಡ್ ಮಹಾರಾಷ್ಟ್ರದ ಅವರ ಆಪ್ತರ ಮೂಲಕವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವುದು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾವ ರಾಜ್ಯದಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜಕೀಯವಾದಂತಹ ಸಮಸ್ಯೆಗಳು ಎದುರಾದಾಗ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಅಲ್ಲಿ ಕಳಿಸಿ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿರುವಂತದ್ದು ಕೂಡ ಉದಾಹರಣೆಗಳಿದೆ. ಸೊ ಹಾಗಾಗಿ ಹೈಕಮಾಂಡ್ ಮೇಲೆ ಈಗ ಮಹಾರಾಷ್ಟ್ರದ ಆಪ್ತರ ಮೂಲಕವಾಗಿ ಒತ್ತಡವನ್ನು ಹಾಕಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಶ್ರೀಗಳಿಂದ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಲಾಯಿತು. ಒಂದು ದಿನ ಮುಂಚೆಯೇ ದೆಹಲಿಗೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಮಹಾತಂತ್ರ, ಅವರ ರಣತಂತ್ರಗಳು ಯಾವ ರೀತಿ ಆಗಿದೆ ಸಿಎಂ ಕುರ್ಚಿಯನ್ನ ಪಡೆಯೋದಕ್ಕೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಎಂ ಕುರ್ಚಿ ಪಡೆದೇ ತೀರಬೇಕು ಅಂತ ಡಿಕೆ ಶಿವಕುಮಾರ್ ನಾನಾ ರೀತಿಯಾದಂಥ ರಣತಂತ್ರಗಳನ್ನ, ರಾಜಕೀಯ ದಾಳಗಳನ್ನ ಉರುಳಿಸ್ತಾನೆ ಇದ್ದಾರೆ. ನಿನ್ನೆ ದಿಢೀರಂತ ಮುಂಬೈಗೆ ತೆರಳಿದ್ದ ಡಿಕೆ ಶಿವಕುಮಾರ್ ಏಕಾಏಕಿಯಾಗಿ ಮುಂಬೈ ಹೋಗಿದ್ರು ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ಗೆ ಆಪ್ತರಾಗಿರುವಂತವರ ಮೂಲಕವಾಗಿ ಮನವೊಲಿಕೆಗೆ ಪ್ಲಾನ್. ಮಹಾರಾಷ್ಟ್ರದ ಪ್ರಮುಖ ನಾಯಕರ ಭೇಟಿ ಮಾಡಿದ್ದಾರೆ ಅಲ್ಲಿ ಅನ್ನುವಂಥ ಮಾಹಿತಿ ಇದೆ. ಹೈಕಮಾಂಡ್ಗೆ ಆ ಮೂಲಕವಾಗಿ ಒತ್ತಡ ಹಾಕಿಸೋದು. ಎಐಸಿಸಿ ನಾಯಕರ ನಿಕಟವರ್ತಿಗಳ ಜೊತೆಗೆ ಮಾತುಕತೆ ನಡೆಸಿರುವಂಥದ್ದು. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಯಾರೆಲ್ಲ ಅತ್ಯಂತ ಸಂಪರ್ಕದಲ್ಲಿದ್ದಾರೆ ಆ ಮೂಲಕವಾಗಿ ಒತ್ತಡ ಹಾಕಿಸೋದು. ಈ ಮೂಲಕ ಎಐಸಿಸಿ ನಾಯಕರ ಬೆಂಬಲ ಪಡೆಯೋದಕ್ಕೆ ತಂತ್ರಗಾರಿಕೆಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು ನಿನ್ನೆಯೇ ಅಂತ ಚರ್ಚೆಗಳಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ನಿನ್ನೆ ರಾತ್ರಿ ಮುಂಬೈಗೆ ಹೋಗಿದ್ರಂತೆ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿಗಳು ಬಲ್ಲ ಮೂಲಗಳಿಂದ ನ್ಯೂಸ್ 18ಗೆ ಲಭ್ಯ ಆಗಿರುವಂಥದ್ದು. ಯಾವ ಕಾರಣಕ್ಕಾಗಿ ಮುಂಬೈಗೆ ಹೋದ್ರು ಡಿಕೆ ಶಿವಕುಮಾರ್, ಅದು ಏಕಾಏಕಿಯಾಗಿ ಅಂತ. ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರನ್ನ ಅಖಾಡಕ್ಕಿಳಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜ್ಯದಲ್ಲೂ ಕೂಡ ಅವರಿಗೆ ಬೇಕಾದಂಥ ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ. ಒಂದು ಕಡೆ ಪಕ್ಕದ ರಾಜ್ಯ ಎಐಸಿಸಿಗೆ ಆಪ್ತರಾಗಿರುವಂಥ ನಾಯಕರನ್ನು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸೋದಕ್ಕೆ ಮುಂದೆ ಬಿಡ್ತಾ ಇದ್ದಾರೆ. ಖರ್ಗೆ, ರಾಹುಲ್ ಗಾಂಧಿಗೆ ಆಪ್ತರಾಗಿರುವಂತಹ ನಾಯಕರ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ನಿನ್ನೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಮಹಾರಾಷ್ಟ್ರದ ಮೂವರು ಪ್ರಮುಖ ನಾಯಕರ ಜೊತೆಗೆ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕ್ಷಣದ ಅಪ್ಡೇಟ್ಸ್ಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯ ಆಗಿರುವಂತಹ ಗುರುದೀಪ್ ಸಿಂಗ್ ಸಪ್ಪಲ್ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮಹಾರಾಷ್ಟ್ರ ವಿಪಕ್ಷ ನಾಯಕ ವಿಜಯ್ ವಡ್ಡೆಟ್ಟಿವಾರ್ ಅವರನ್ನು ಕೂಡ ಭೇಟಿ ಮಾಡಿರುವಂಥದ್ದು. ಇವರೆಲ್ಲರೂ ಕೂಡ ಹೈಕಮಾಂಡ್ಗೆ ಬಹಳ ಹತ್ತಿರದಿಂದ ಸಂಪರ್ಕವನ್ನ ಹೊಂದಿರುವಂಥ ನಾಯಕರಾಗಿದ್ದಾರೆ. ಸಿಡಬ್ಲ್ಯೂಸಿ ಸದಸ್ಯ ಬಾಳಾ ಸಾಹೇಬ್ ಥೋರಟ್ ಸಂಪರ್ಕದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಇಲ್ಲಿನ ಬೆಳವಣಿಗೆಗಳು ಮತ್ತು ಹೈಕಮಾಂಡ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲವನ್ನೂ ಕೂಡ ತಿಳಿದುಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಅಣ್ಣನ ಪರ ಅಖಾಡಕ್ಕೆ ಇಳಿದಿರುವಂತಹ ಡಿಕೆ ಸುರೇಶ್ ಅವರು ಹೇಳಿರುವಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಮಧ್ಯಾಹ್ನವೇ ಮಾಜಿ ಸಂಸದ ಡಿಕೆ ಸುರೇಶ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂಥದ್ದು. ಇವತ್ತು ಮಧ್ಯಾಹ್ನ
ಡಿ ಕೆ ಸುರೇಶ್ ಅವರು ಅಣ್ಣನ ಪರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ದೆಹಲಿಯಲ್ಲಿ ನಾಯಕರ ಭೇಟಿಯಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಇದೆ. ಮೊನ್ನೆ ಕೂಡ ಹೋಗಿದ್ರು ಅವರು. ಈಗಿನ ಬೆಳವಣಿಗೆಗಳು ಏನಾಗ್ತಾ ಇದೆ ಅನ್ನುವಂತಹ ವಿಚಾರವಾಗಿ ಕೂಡ ಡಿ ಕೆ ಸುರೇಶ್ ಅವರು ಬಹಳ ಮುತುವರ್ಜಿಯನ್ನು ವಹಿಸಿ ದೆಹಲಿಗೆ ತೆರಳಿರುವಂತದ್ದು. ಇನ್ನು ನಿರ್ಮಲಾನಂದನಾಥ ಶ್ರೀಗಳ ಬಳಿಕ ಡಿ ಕೆ ಶಿವಕುಮಾರ್ ಪರವಾಗಿ ಮತ್ತಷ್ಟು ಸಮುದಾಯದ ಶ್ರೀಗಳು ಕೂಡ ನಿಂತ್ಕೊಂಡಿದ್ದಾರೆ, ಮಾತನಾಡಿದ್ದಾರೆ. ಡಿಸಿಎಂ ನಿವಾಸಕ್ಕೆ ಆಗಮಿಸಿದಂತಹ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರ ಮಹಾಸಂಸ್ಥಾನ ಪೀಠಾಧ್ಯಕ್ಷ ನಂಜಾವಧೂತ ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿದ್ದಾರೆ. ಮತ್ತೊಂದೆಡೆ ಇಂದು ಕೂಡ ನಾಗಾ ಸಾಧುಗಳು ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಕೊಟ್ಟು ಆಶೀರ್ವಾದ ನೀಡಿದ್ದಾರೆ. ಮೊನ್ನೆಯೂ ಕೂಡ ಉತ್ತರ ಪ್ರದೇಶದಿಂದ ನಾಗಾ ಸಾಧುಗಳು ಬಂದಿದ್ರು. ಇವತ್ತು ಗುಜರಾತ್ನಿಂದ ಮತ್ತೊಂದು ನಾಗಾ ಸಾಧುಗಳ ಟೀಮ್ ಬಂದಿದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡೋದಕ್ಕೆ. ಅವರ ಪಕ್ಷದ ಹಿರಿಯರು ಕೊಟ್ಟಂತ ಮಾತನ್ನು ಉಳಿಸ್ಕೊಳ್ಳಿ, ಶಿವಕುಮಾರ್ಗೂ ಒಂದು ಅವಕಾಶ ಮಾಡಿಕೊಡ್ಲಿ. ಅವರು ಕೂಡ ಇಂದ ವರ್ಗದಿಂದಲೇ ಬಂದಂಥವ್ರು, ಒಕ್ಕಲಿಗರೇನು ಟಾಟಾ ಬಿರ್ಲಾಗಳೇನಿಲ್ಲ, ಸಾವಿರಾರು ಜನ ಒಕ್ಕಲಿಗರಲ್ಲಿ. ಅವರು ಕೂಡ ಬಡತನ ರೇಖೆಗಿಂತ ಕೆಳಗಿರುವಂಥ ಲಕ್ಷಾಂತರ ಕುಟುಂಬಗಳನ್ನು ನಾವಿವತ್ತು ಒಕ್ಕಲಿಗ ಸಮುದಾಯದಿಂದ ನೋಡ್ಬೋದು. ಅದರಿಂದ ಶಿವಕುಮಾರ್ ಕೂಡ ಒಬ್ಬ ಹಿಂದ ನಾಯಕನೇ, ಅವನಿಗೂ ಒಂದು ಅವಕಾಶ ಕೊಡಲಿ. ಅದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅವರ ಮುಖಂಡತ್ವದಲ್ಲೇ ಅವ್ರ ಪಕ್ಷದ ಹಿರಿಯರು ನೆರವೇರಿಸಲಿ ಅಂತ. ಈ ಪಕ್ಷ ಕೆಂಗಲ್ ಹನುಮಂತಯ್ಯನವ್ರನ್ನ ಯಾವ ರೀತಿ ನಡೆಸ್ಕೊಳ್ತು, ಏನೂ ಕೇಳದೆ ಇರುವಂಥ ಮುಖ್ಯಮಂತ್ರಿ ಆಗಿದ್ದಂಥ ಮಾನ್ಯ ದೇವೇಗೌಡರನ್ನ ಕರ್ಕೊಂಡೋಗಿ ಅವರಿಗೆ ಪ್ರಧಾನಿಗಳು ಮಾಡಿ ಅವ್ರನ್ನ ಯಾವ ರೀತಿ ನಡೆಸಿಕೊಳ್ತು. ಕೃಷ್ಣ ಅವರ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲದಿರುವಂಥ ವ್ಯಕ್ತಿ, ಅವರನ್ನ ಯಾವ ರೀತಿ ನಡೆಸಿಕೊಳ್ತು. ಅದಾದ ನಂತರ ಸ್ವತಃ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರೇ ರಿಕ್ವೆಸ್ಟ್ ಮಾಡಿ ನಮ್ಮ ಪಕ್ಷದಿಂದ ನೀವು ಸಹಕಾರ ತಗೊಂಡು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದಾಗ ಅವಾಗ ಬೇಕಾದಷ್ಟು ಅವಕಾಶ ಇತ್ತು. ಸ್ವತಃ ಮೋದಿಯವರೇ 5 ವರ್ಷ ನೀನು ಅನ್ಕಂಡೀಷನಲ್ ಸಿಎಂ ಆಗು, ನೀನು ನಾವೇನು ಪ್ರಶ್ನೆನೇ ಮಾಡಲ್ಲ ಅಂದಾಗಲೂ ಕೂಡ ಅದನ್ನು ಬಿಟ್ಟು ಆ ಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ಸಹಕಾರ ತಗೊಂಡು ಮುಖ್ಯಮಂತ್ರಿ ಆದರೂ, ಸಾಲ ಮನ್ನಾ ಮಾಡಿದ್ರು ರೈತರಿಗೆ. ಆವಾಗ ಅವ್ರನ್ನ ಎಷ್ಟು ನಿಕೃಷ್ಟವಾಗಿ ನಡೆಸ್ಕೊಳ್ಳಾಯಿತು. ಇದೆಲ್ಲವೂ ಕೂಡ ಮನಸ್ಸಿನಲ್ಲಿದೆ. ಆ ಥರದ್ದೇ ಒಬ್ಬ ಬಲಿಪಶು ಶಿವಕುಮಾರ್ ಆಗಬಾರ್ದು ಹಾಗೆ ಅಂತೇಳಿ ಆ ಪಕ್ಷದ ಹಿರಿಯರಿಗೆ ಹೇಳಿ ಬಯಸ್ತೇನೆ.